ಇದಿಷ್ಟೇ ಅಲ್ಲ, ಚಿನ್ನಯ್ಯನ ಮೇಲೆ ಮಹೇಶ್ ತಿಮರೋಡಿ ಮನೆಯಲ್ಲಿ ಹಲ್ಲೆ ನಡೆಸಲಾಗಿತ್ತ. ತಿಮರೋಡಿ ಮನೆಯಲ್ಲಿ ನನ್ನ ಗಂಡನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಪತ್ನಿ ಮಲ್ಲಿಕಾ ಹೇಳ್ತಾ ಇದ್ದಾರೆ. ನಾನು ಫೋನ್ ಮಾಡಿದಾಗ ನನ್ನ ಗಂಡ ಚಿನ್ನಯ್ಯ ಅಳೋ ಶಬ್ದ ಬರ್ತಾ ಇತ್ತು. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ರಹಸ್ಯ ಕಾರ್ಯಾಚರಣೆಯಲ್ಲಿ ಮಲ್ಲಿಕಾ ಹೇಳಿದ ಮಾತಿದು. ನನ್ನ ಗಂಡ ಚಿನ್ನಯ್ಯನಿಗೆ ಮಹೇಶ್ ತಿಮರೋಡಿ ಹೊಡಿತಾ ಇದ್ದ. ತಿಮರೋಡಿ ಪತ್ನಿ ನಂಬರ್ಗೆ ನಾನು ಫೋನ್ ಮಾಡಿದಾಗ ನನಗಿದೆಲ್ಲ ಗೊತ್ತಾಗ್ತಾ ಇತ್ತು. ಚಿನ್ನಯ್ಯನಿಗೆ 4 ಕೊಟ್ಟಿದ್ದೀನಿ ಅಂತ ತಿಮರೋಡಿನೇ ನನ್ನ ಹತ್ರ ಹೇಳಿದ್ದ ಅಂತ ಮಲ್ಲಿಕಾ ಹೇಳ್ತಾ ಇದ್ದಾರೆ. ಚಿನ್ನಯ್ಯನಿಗೆ 4 ಕೊಟ್ಟಿದ್ದೀನಿ ಅಂತ ತಿಮರೋಡಿನೇ ಮಲ್ಲಿಕಾ ಬಳಿ ಹೇಳ್ತಾ ಇದ್ನಂತೆ. ಇನ್ನು ಧರ್ಮಸ್ಥಳದವರು 3.5 ಲಕ್ಷ ರೂಪಾಯಿ ಕೊಡಬೇಕು ಅಂತ ಸುಳ್ಳು ಹೇಳಿಸಿದ್ದಾರೆ. ನನ್ನ ಗಂಡನಿಂದ ಹಿಂಗೆಲ್ಲ ಹೇಳಬೇಕು ಅಂತ ಅವರೇ ಹೇಳಿಸಿದ್ದಾರೆ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಚಿನ್ನಯ್ಯನ 2ನೇ ಪತ್ನಿ ಮಲ್ಲಿಕಾ ಹೇಳಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ರಹಸ್ಯ ಕಾರ್ಯಾಚರಣೆಯಲ್ಲಿ ಮಲ್ಲಿಕಾ ಹೇಳಿದ ಮಾತಿದು. ಲಕ್ಷ ಕೊಡಬೇಕಿತ್ತು, ಕೊಡ್ಲಿಲ್ಲ, ಅನ್ಯಾಯ ಮಾಡಿದ್ರೆ ಅಂತ ಹೇಳಿದ್ರಲ್ಲ. ಯಾರು ಸರ್? ಯಜಮಾನ್ರು. ಅದೇ ಸರ್, ಅವ್ರು ಹೇಳ್ಕೊಟ್ಟಿದ್ದಾರೆ ಸರ್. ಹೇಳ್ಕೊಟ್ಟಿದ್ದಾರೆ ಈ ತರ ಹೇಳು, ಈ ತರ ಅಂತ ಏನು ಅಂತ ಹೇಳ್ಕೊಟ್ಟಿದ್ದಾರೆ. ಅವನು ನಿಮಗೆ ಮಾಡ್ತಿದ್ದಿದ್ದ ಫೋನಿಂದ ನೀವು ಅದೇ ನಂಬರ್ ಕೊಟ್ಟರು. ನಾನು ಕೇಳುವಾಗ ಸರ್, ನಾನು ಆ ನಂಬರ್ಗೆ ಫೋನ್ ಮಾಡಿದ್ರೆ ಹಿಂಗಾಯ್ತು ಸರ್. ಹಿಂಗೆ ಕೈ ಮೇಲೆ ಮಡಗ್ದೆ, ನಾನು ಮಾತಾಡಲಿಲ್ಲ. ಅವಾಗ ಪಟ ಅಂತ ಜಗಳ ಆಯ್ತದಲ್ಲ ಸರ್. ಸಟಿ ಒಡೆದ ಸತ್ತಕ್ಕೆ ನಾನು ಕೇಳಿದ್ರು. ನಾವು ಕೇಳುವಾಗ ನಾನು ಹಂಗೆ ಫೋನ್ ಒಂದು 5 ನಿಮಿಷ ಹಂಗೆ ಮಾಡಿಕೊಡ್ತೀನಿ. ಆವಾಗ ನಾನು ನಮ್ಮ ಯಜಮಾನ್ರು ಹಲ ಶಬ್ದ ಕೇಳ್ತು. ಹಲ ಶಬ್ದ ಕೇಳುವಾಗ ನಮ್ಮ ಯಜಮಾನ್ರು ಸತ್ತ ಅವತ್ತು ಮತ್ತೆ ಸ್ವಲ್ಪ ಹೊತ್ತು ಹಂಗೆ ಮಡ್ಕೊಂಡೆ ಕಾದಲ್ಲಿ. ಆವಾಗ ಯಾಕಸ್ಕೊಂಡು ಏನಿಲ್ಲ ಇಲ್ಲಕ್ಕ ನಮ್ಮ ಯಜಮಾನ್ರು ಸತ್ತ ಬರ್ತಾ ಇದ್ದದ್ದು, ಏನು ನಡೀತಾ ಉಂಟಲ್ಲಿ ಹೇಳಕ್ಕ, ಏನು ನಡೀತಾ ಇದೆ? ನಮ್ಮ ಯಜಮಾನ್ರು ಹಲ ಸತ್ತ ಕೇಳ್ತಾ ಇದೆ ನನಗೆ. ಅವರೇ ಅದು ಆಗಂತಿರ್ಬೇಕು. ಏನಿಲ್ಲ ಅವನಿಗೆ ಏನೋ ಸ್ವಲ್ಪ ತಲೆ ಏನೋ ಗಿರ್ಗುರು ಅಂತ ಬಂತು, ಕೆಳಗೆ ಬಿದ್ದ. ಮತ್ತು ನಾವು ನೀರು ಅದು ಕೊಟ್ಟು ಕುಂಡ್ರಿಸಿದ ಮ್ಯಾಗ ಅಂತ ಹೇಳ್ತಿದ್ರು. ಅವಾಗ ನಾನು ಹೇಳ್ದೆ, ಹಂಗಲ್ಲ ಅವ್ರಿಗೆ ಇಲ್ವೇ ಹಂಗೆ ಬರ್ತಾ ಇಲ್ವಲ್ಲ. ಆದರೆ ಇಲ್ಲ, ಅವ್ನಿಗೇನೋ ತಲೆ ಸುತ್ತು ಅಂತ ಅವನೇ ಹೇಳ್ತಾ ಇದ್ದ. ಅವಾಗ ನಾನು ಫೋನ್ ಕೊಡಿಯಕ್ಕೆ ಅವ್ರ ಹತ್ರ ನೀವು ಕೊಡಿ ಹಂಗಂತ ಕೇಳುವಾಗ, ಇಲ್ಲ ನಾವೇನು ಸ್ವಲ್ಪ ಹೊತ್ತು ಬಿಟ್ಟು ಕೊಡ್ತೀವಿ ಅವನಿಗೆ ಆಗತ್ತೆ ಹೇಳಿದ್ರು. ಆದರೆ ಆ ಟೈಮಲ್ಲಿ ಅವ್ರು ಸದ್ದ ನಾನು ಕೇಳ್ತಾ ಇದ್ದಾರೆ. ಯಾರದು ಅದು ಹೊಡಿತಾ ಇದ್ದಾರೆ ಅಂತ ಕಾಣಿಸ್ತದೆ ಸರ್. ತಿಮ್ಮಾರೆಡ್ಡಿ ಮನೇಲಿ ಗಿರೀಶ್ ಮಠನ ತಿಮ್ಮಾರೆಡ್ಡಿ ತುಂಬಾ ಜನ ಇದ್ರು ಸರ್. ನಮ್ಮ ಆವತ್ತು ಹೋಗುವಾಗಲೇ ನೋಡಿದೆ, ಫುಲ್ಲು ಜನ ಸರ್, ಫುಲ್ಲು ಜನ. ಅವ್ರು ఎవరంತ ನನಗೆ ಗೊತ್ತಿಲ್ಲ, ಫುಲ್ಲು ಜನ. ಆದ್ರೆ ಇವ್ರು ಏನೋ ಮಾಡಿದ್ದಾರೆ ಸರ್, ಹೊಡೆದಿದ್ದಾರೆ ಅಂತ ಕಾಣಿಸ್ತಾರೆ ಸರ್. ನೀವು ಕಾಲ್ ಮಾಡೋ ಟೈಮಲ್ಲಿ ಲಾಯರ್ ಯಾರ ನಂಬರ್ ಕೊಟ್ಟಿದ್ದು ನಿಮ್ಗೆ? ನಮ್ಗೆ ಅದು ಯಾಕ ನಂಬರ್ ಸರ್, ಯಾರು? ತಿಮ್ಮಾರೆಡ್ಡಿ ಅವರು ಹೇಳ್ತಿದ್ರು. ಅದು ತುಂಬಾ ಜನ ಫೋನಲ್ಲಿ ಇದ್ದು ಮಾತಾಡ್ತಾ ಇದ್ರು ಸರ್. ಅವ್ರ ಮನೇಲಿ ಇರುವಾಗ ಮಾತಾಡ್ತಾ ಇದ್ರು. ಏನು ಈ ಸಾಲದವ್ರು ಬರ್ತಾರಲ್ಲ ಸರ್, ತಿಂಗಳು ಆಗುವಾಗ ಸಾಲದವ್ರು ಬರ್ತಾರೆ ಮನೆ ಹತ್ರ. ಇಷ್ಟು ದಿನ ಬರ್ಲಿಲ್ಲ ಅಲ್ಲ, ನಾನು ಎಲ್ಲಿದ್ದೀನಿ, ಏನು ಮಾಡೋಕ್ಕಾಯ್ತದ ಹಂಗಂತ 5,000 ರೂಪಾಯಿ 10,000 ರೂಪಾಯಿ ಆಗ್ತಾ ಇದ್ರು ಸರ್. ಅದು 1-2 ತಿಂಗಳೇನು ಆಗ್ತಾ ಇದ್ರು ಸರ್. ಅಂದ್ರೆ ನಿಮ್ಗೆ ತಿಮ್ಮರೋಡಿ ಅವ್ರ ಹೆಂಡತಿ ಕಡೆಯಿಂದ ಫೋನ್, ಅಂದ್ರೆ ಅವ್ರ ನಂಬರ್ ಕೊಟ್ಟಿದ್ರು ನಿಮ್ಗೆ? ನಾನೇ ಫೋನ್ ಮಾಡಿ, ಅದೇ ನಿಮ್ಗೆ ಅವ್ರ ನಂಬರ್ ಕೊಟ್ಟಿರೋ ಲಾಯರ್ ಅವರು? ಹೊಡಿತಿದ್ರು ಅವರು. ಹೊಡಿತಿದ್ರು ಸರ್. ಇವರು ಅಳ್ತಾ ಇದ್ರು, ನನಗೆ ಸದ್ದು ಕೇಳ್ತಾ ಇದ್ರು, ಅಳ್ತಾ ಇದ್ರು. ಮತ್ತೆ ನಾನು ಫೋನ್ ಹಂಗೆ ಮಾಡ್ಕೊಂಡು, ಇಲ್ಲಕ್ಕ ನೀವು ಕೊಡಿ, ನಮ್ಮ ಯಜಮಾನ್ರ ಹತ್ರ ಕೊಡಿ ನೀವು ಕೊಡಿ, ನಾನಂತೂ ಕೊಡಿ ಅವ್ರು ಮಾತಾಡ್ತಾನು. ಅವಾಗ ತಿಮ್ಮಾರೆಡ್ಡಿ ಫೋನ್ ಇಸ್ಕೊಂಡು, ಇಲ್ಲ ಏನಿಲ್ಲ 4 ಕೊಟ್ಟಿದ್ದೀನಿ ನಾನು ಹಂಗಂತ ಹೇಳಿದ್ರು. 4 ಕೊಟ್ಟಿದ್ದೀರಿ ಅಂತ ಯಾಕನ ಹಂಗೆ ಹೇಳ್ತಾ ಇದ್ರಿ? ಅದೇ ಯಾಕನ ಹಂಗೆ ಹೇಳ್ತಾ ಇದ್ರಿ 4 ಕೊಟ್ಟಿದ್ದಂತ? ಇಲ್ಲ ಅವನಿಗೆ ನಾವ್ ಹೇಳ್ದಂಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.